ಜೈ ಶ್ರೀರಾಮ್. ರೀಪೋಸ್ ಅರ್ಪಿಸುವ ಚಕ್ರವ್ಯೂಹ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ವೀಕ್ಷಕರೇ, ಕರ್ನಾಟಕ ಕಾಂಗ್ರೆಸ್ ಇವತ್ತು ICUನಲ್ಲಿ ಇದೆ ಅಂದ್ರೆ ತಪ್ಪಾಗೋದಿಲ್ಲ. ಜೀವ ಇದೆ ಆದ್ರೆ ಪ್ರಯೋಜನ ಇಲ್ಲ. ಹಾಗೆ ಅಧಿಕಾರದಲ್ಲಿದೆ ಆದ್ರೆ ಕೆಲಸ ಮಾತ್ರ ಒಂದೂ ಆಗಂಗಿಲ್ಲ. ಇದರ ನಡುವೆ CM ಕುರ್ಚಿಗಾಗಿ ಫೈಟ್ ಬೇರೆ. ಇವತ್ತು ಕರ್ನಾಟಕದ ಸ್ಥಿತಿ ನೋಡಿದ್ರೆ ಮಧ್ಯಪ್ರದೇಶ, ರಾಜಸ್ಥಾನ ಮತ್ತು ಛತ್ತೀಸ್ಗಢ ನೆನಪಾಗುತ್ತೆ. 2018ರಲ್ಲಿ ಈ ಮೂರೂ ರಾಜ್ಯಗಳಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದ ನಂತರ ಇಲ್ಲೂ ಮುಖ್ಯಮಂತ್ರಿ ಅಭ್ಯರ್ಥಿಗಳ ಆಯ್ಕೆ ಸಿಕ್ಕಾಪಟ್ಟೆ ವಿವಾದ ಆಗಿತ್ತು. ಗಾಂಧಿ ಕುಟುಂಬ ಅವತ್ತು ತುಂಬಾ ದೊಡ್ಡ ಪ್ರಮಾದ ಮಾಡಿತ್ತು. ಜ್ಯೋತಿರಾದಿತ್ಯ ಸಿಂಧಿಯಾ ಮತ್ತು ಸಚಿನ್ ಪೈಲಟ್ರಂತಹ ಯುವ ನಾಯಕರನ್ನ ಕಡೆಗಣಿಸಿ ಕಮಲ್ನಾಥ್ ಮತ್ತು ಅಶೋಕ್ ಗೆಹ್ಲೋಟ್ ಅವರಂತಹ ಹಿರಿಯ ನಿಷ್ಠಾವಂತ ನಾಯಕರ ಮೇಲೆ ವಿಶ್ವಾಸ ಇಟ್ಟಿತ್ತು. ಕಾರಣ ಇಷ್ಟೇ, ಕಮಲ್ನಾಥ್ ಗಾಂಧಿ ಪರಿವಾರದ ಯಾವ ಆದೇಶವನ್ನ ಮೀರುವ ನಾಯಕ ಅಲ್ಲ. ಹೀಗಾಗಿ ಮಧ್ಯಪ್ರದೇಶದಲ್ಲಿ 15 ತಿಂಗಳ ನಂತರ ಸರ್ಕಾರ ಬಿದ್ದೋಗತ್ತೆ. ಸಿಂಧಿಯಾ 22 ಶಾಸಕರೊಂದಿಗೆ ಬಿಜೆಪಿ ಸೇರ್ಕೊಂಡ್ರು. ರಾಜಸ್ಥಾನದಲ್ಲಿ 5 ವರ್ಷಗಳ ಕಾಲ ಸಚಿನ್ ಪೈಲಟ್ ಮತ್ತು ಅಶೋಕ್ ಗೆಹ್ಲೋಟ್ ನಡುವಿನ ಹೋರಾಟ ಮುಂದುವರಿಯಿತು. ಛತ್ತೀಸ್ಗಢದಲ್ಲಿ TS ಸಿಂಗ್ ದೇವ್ ಅವರಿಗೆ 2.5 ವರ್ಷಗಳ ನಂತರ CM ಸ್ಥಾನ ನೀಡುವ ಭರವಸೆ ಕೊಟ್ಟಿದ್ರು. ಆದರೆ ಗಾಂಧಿ ಪರಿವಾರ ಆ ಭರವಸೆಗಳನ್ನು ಉಳಿಸ್ಕೊಳ್ಳಿಲ್ಲ. ಆ ನಾಯಕನಿಗೆ ಮಾಡಿದ ಮೋಸದ ಫಲ ಕಾಂಗ್ರೆಸ್ ಅಲ್ಲಿಯೂ ಸರ್ಕಾರವನ್ನು ಕಳೆದುಕೊಳ್ಳುತ್ತೆ. ಈಗ ಎಕ್ಸಾಕ್ಟ್ ಕಾಂಗ್ರೆಸ್ ಹೈಕಮಾಂಡ್ ಅದೇ ತಪ್ಪನ್ನ ಕರ್ನಾಟಕದಲ್ಲಿ ಮಾಡ್ತಾ ಇದೆ. 2023ರಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ. ಆದರೆ ಅಲ್ಲೊಂದು ಸಮಸ್ಯೆ ಇತ್ತು. ಮುಖ್ಯಮಂತ್ರಿ ಹುದ್ದೆಗೆ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಇಬ್ಬರು ಪ್ರಬಲ ಆಕಾಂಕ್ಷಿಗಳಿದ್ರು. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಅಧಿಕಾರಕ್ಕೆ ತಂದಿದ್ದು DKಶಿ ಅಂತ ಗೊತ್ತಿದ್ರು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಒಂದು ಗೇಮ್ ಆಡುತ್ತೆ. DK ಶಿವಕುಮಾರ್ ಬದಲು ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ ಮಾಡಲಾಯಿತು. ಇದು ಸಿದ್ದರಾಮಯ್ಯನವರ ಕೊನೆಯ ಚುನಾವಣೆ ಅನ್ನೋ ಕಾರಣ ಕೊಡ್ತಾರೆ. ಜೊತೆಗೆ 2.5 ವರ್ಷ ಆದ್ಮೇಲೆ ಅಧಿಕಾರ ಹಂಚಿಕೆ ಒಪ್ಪಂದವೂ ಆಗತ್ತೆ. ಆದರೆ 2024ರ ಲೋಕಸಭಾ ಚುನಾವಣೆಯ ಬಳಿಕ ಕತೆ ಬದಲಾಯಿತು. 2023ರಲ್ಲಿ 2.5 ವರ್ಷ CM ಆಗಿರ್ಲಿಕ್ಕೆ ಒಪ್ಕೊಂಡಿದ್ದಂಥ ಸಿದ್ದರಾಮಯ್ಯನವರು ಈಗ ಅಧಿಕಾರ ಬಿಡಲಿಕ್ಕೆ ತಯಾರೇ ಇಲ್ಲ. ಈಗ ನವೆಂಬರ್ ತಿಂಗಳಲ್ಲಿ ಆ 2.5 ವರ್ಷಗಳ ಅವಧಿ ಪೂರ್ಣಗೊಳ್ಳುತ್ತೆ. ಈ ಹಿನ್ನೆಲೆಯಲ್ಲಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕಣ್ಣಿಟ್ಟಿದ್ದಾರೆ. ಸಿದ್ದರಾಮಯ್ಯನವರು ತಮ್ಮ ಮಂತ್ರಿಗಳ ಮತ್ತು ಶಾಸಕರ ಮೂಲಕ DK ಶಿವಕುಮಾರ್ ವಿರುದ್ಧವೇ ಫೀಲ್ಡಿಂಗ್ ಸೆಟ್ ಮಾಡಿದ್ದಾರೆ. ಸಿದ್ದರಾಮಯ್ಯನವರ ಮಗ ತಮ್ಮ ತಂದೆ 2028ರ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸುವುದಿಲ್ಲ ಅಂತ ಎಮೋಷನಲ್ ಕಾರ್ಡ್ ಕೂಡ ಪ್ಲೇ ಮಾಡ್ತಾ ಇದ್ದಾರೆ. ನಂತರ DK ಶಿವಕುಮಾರ್ ಅವರ ಮುಂದೆ ಒಂದು ಆಯ್ಕೆಯನ್ನ ಇಡಲಾಗಿತ್ತು. ನೀವು ರಾಜ್ಯಾಧ್ಯಕ್ಷರಾಗಿ ಉಳಿತೀರಾ, ಉಪಮುಖ್ಯಮಂತ್ರಿಯಾಗಿ ಉಳಿತೀರಾ ಅಂತ. ಆದರೆ DK ಶಿವಕುಮಾರ್ ಅವರು 2 ಹುದ್ದೆಗಳನ್ನ ಬಿಡೋಕೆ ನಿರಾಕರಿಸ್ತಾರೆ. ಯಾಕಂದ್ರೆ 2ರಲ್ಲಿ ಒಂದನ್ನು ಬಿಟ್ಟರು ಕೂಡ ಅವರು ಮುಖ್ಯಮಂತ್ರಿ ಪಟ್ಟದ ರೇಸ್ನಿಂದ ಹೊರಬೀಳ್ತಾರೆ ಅನ್ನೋದು ಅವರಿಗೆ ತಿಳಿದಿತ್ತು. ಸೊ ಗಾಂಧಿ ಪರಿವಾರ ಹೊಸ ತಂತ್ರ ಮಾಡುತ್ತೆ. DK ಶಿವಕುಮಾರ್ ಮುಖ್ಯಮಂತ್ರಿ ಆಗೋದನ್ನ ಗಾಂಧಿ ಪರಿವಾರ ಒಪ್ಪೋಕೆ ರೆಡಿ ಇಲ್ಲ. ಕಾರಣ, DK ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೆ ಕರ್ನಾಟಕದಲ್ಲಿ ಗಾಂಧಿ ಪರಿವಾರ ಅಂದ್ಕೊಂಡಂಗೆ ಆಡಳಿತ ನಡೆಯಲ್ಲ. ಉದಾಹರಣೆಗೆ ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಗಾಂಧಿ ಪರಿವಾರಕ್ಕೆ ಇಂಪಾರ್ಟೆನ್ಸ್ ನೀಡದೆ ಆಡಳಿತ ನಡೆಸ್ತಾ ಇದ್ದಾರೆ. ಸೊ ಅದು ಕರ್ನಾಟಕದಲ್ಲಿ ಆಗಬಾರ್ದು ಅನ್ನೋದು ಹೈಕಮಾಂಡ್ ಯೋಚನೆ. ಹಾಗಂತ ಸಿದ್ದರಾಮಯ್ಯನವರಿಗೆ ಕುರ್ಚಿ ಕನ್ಫರ್ಮ್ ಕೂಡ ಅಲ್ಲ. ಅವರನ್ನ ತೆಗೆದು ಹಾಕ್ತಾರೆ. ಆದರೆ DKಶಿಗೆ ಪಟ್ಟ ಸಿಗೋದು ಡೌಟ್. ಅವರ ಬದಲಾಗಿ ಪ್ರಿಯಾಂಕ್ ಖರ್ಗೆಗೆ ಪಟ್ಟ ಕೊಟ್ಟರು ಆಶ್ಚರ್ಯ ಇಲ್ಲ. ಪ್ರಿಯಾಂಕ್ ಖರ್ಗೆ ಅವರನ್ನ CM ಮಾಡಿದ್ರೆ ಏನ್ ಲಾಭ ಇದೆ? ಪ್ರಿಯಾಂಕ್ ಖರ್ಗೆ ದಲಿತ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರ ಮಗ. ಸೊ ದಲಿತರ ಬೆಂಬಲ ಸಿಗುತ್ತೆ. ಈಗ ಹಾಗಾದ್ರೆ DKಶಿಯ ನೆಕ್ಸ್ಟ್ ಪ್ಲಾನ್ ಏನು? ಬಂಡಾಯ ಹೇಳ್ಬಹುದು. ಒಂದು ವೇಳೆ DKಶಿ ಬಂಡಾಯ ಇದ್ರೆ BJP ಅವರನ್ನ ಸ್ವೀಕರಿಸುತ್ತದೆಯಾ? ಎಷ್ಟು ಶಾಸಕರ ಬೆಂಬಲ ಇದೆ? ಈ ಪ್ರಶ್ನೆಗಳು ಹುಟ್ಕೊಳ್ಳುತ್ತೆ. ಅಥವಾ ಗಾಂಧಿ ಪರಿವಾರದ ಈ ನಿರ್ಧಾರವನ್ನು ಒಪ್ಕೊಂಡು ಉಪಮುಖ್ಯಮಂತ್ರಿಯಾಗಿ ಮುಂದುವರಿಯೋದು. DK ಶಿವಕುಮಾರ್ ಅವರು ಈಗ CM ಆಗಿದ್ರೆ 2028ರಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುವ ಸಾಧ್ಯತೆ ಕಡಿಮೆ ಇದೆ. ಮುಖ್ಯಮಂತ್ರಿ ಆಗುವಾಗ ಅವರ ಕನಸು ಶಾಶ್ವತವಾಗಿ ಕೊನೆಗೊಳ್ಳಬಹುದು. ಸೊ ಇಲ್ಲಿ ಒಂದು ವಿಷಯ ಸ್ಪಷ್ಟವಾಗಿದೆ. ಕರ್ನಾಟಕದಲ್ಲಿ ನವೆಂಬರ್ ತಿಂಗಳು ರಾಜ್ಯಕ್ಕೆ ಬದಲಾವಣೆಯನ್ನ ತರಲಿದೆ.
ಒಂದು ವೇಳೆ ಡಿ ಕೆ ಶಿವಕುಮಾರ್ ಬಂಡಾಯ ಏಳಲಿಕ್ಕೆ ಮನಸ್ಸು ಮಾಡಿದರೆ ಮಧ್ಯಪ್ರದೇಶ, ರಾಜಸ್ಥಾನ ಮತ್ತು ಛತ್ತೀಸ್ಗಢದ ರೀತಿಯಲ್ಲೇ ಕರ್ನಾಟಕವು ಕಾಂಗ್ರೆಸ್ ಪಕ್ಷ ಅಧಿಕಾರ ಕಳೆದುಕೊಳ್ಳುವ ಮುಂದಿನ ರಾಜ್ಯ ಆಗಬಹುದು. ನೋಡೋಣ ಏನಾಗುತ್ತೆ ಅಂತ. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.